ಗಾಯ್ಸ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಗಾಯ್ಸ್, ಡಾಲಿ ಚಾಯ್ವಾಲಾ ಎನ್ನುವಂತಹ ವ್ಯಕ್ತಿಯ ಹತ್ತಿರ ಮೈಕ್ರೋಸಾಫ್ಟ್ ಕಂಪನಿಯ ಓನರ್ ಆದ ಬಿಲ್ ಗೇಟ್ಸ್ ಅವರು ಬಂದು ಚಹಾ ಮಾಡಿಸ್ಕೊಂಡು ಕುಡಿದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ರೀಲ್ಸ್ ಮತ್ತು ಶಾರ್ಟ್ಸ್ ಮಾಡಿ ಹಾಕಿ ಅದರಿಂದ ಅತಿ ಹೆಚ್ಚಾಗಿ ಅವರು ಜನಪ್ರಿಯತೆಯನ್ನು ಗಳಿಸ್ತಾರೆ. ಅಷ್ಟಕ್ಕೆ ಯಾರು ಈ ಡಾಲಿ ಚಾಯ್ವಾಲಾ, ಎಲ್ಲಿಂದ ಬಂದ ಈ ವ್ಯಕ್ತಿ ಹತ್ರ ಬಿಲ್ ಗೇಟ್ಸ್ ಬರೋಕ್ಕೆ ಕಾರಣ ಏನು, ಇದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ವಿಶೇಷ ಶೈಲಿಯಲ್ಲಿ ಟೀ ಮಾಡುವ ಮೂಲಕ ಮತ್ತು ಅದನ್ನು ಜನರಿಗೆ ಕೊಡುವ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಹಾಗೂ ಚಪ್ರಿ, ಇಂಡಿಯನ್ ಜಾಕ್ ಸ್ಪ್ಯಾರೋ, ಡಾಲಿ ಚಾಯ್ವಾಲಾ ಅಂತೆಲ್ಲ ಹೆಸರು ಪಡೆದು ಮೈಕ್ರೋಸಾಫ್ಟ್ ವಿಂಡೋಸ್ ಕಂಪನಿಯ ಓನರ್ ಆಗಿರುವಂತಹ ಬಿಲ್ ಗೇಟ್ಸ್ ಅವರಿಗೆ ಚಹಾ ಮಾಡಿಕೊಡುವ ಮೂಲಕ ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಆದ ಸುನಿಲ್ ಶೆಟ್ಟಿ ಅಲಿಯಾಸ್ ಡಾಲಿ ಚಾಯ್ವಾಲಾ ಅವರ ಜೀವನದ ಸಕ್ಸಸ್ಫುಲ್ ಸ್ಟೋರಿಯನ್ನು ನೋಡುತ್ತಾ ಹೋಗೋಣ ಬನ್ನಿ. ಡಾಲಿ ಚಾಯ್ವಾಲಾ ಅವರ ನಿಜವಾದ ಹೆಸರು ಸುನಿಲ್ ಪಟೇಲ್. ಇವರು 27 ಡಿಸೆಂಬರ್ 1998ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜನಿಸಿರುತ್ತಾರೆ. ಇವರ ಪೋಷಕರ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲವಾದ್ದರಿಂದ ನಾವು ನಿಮಗೆ ಇವರ ಪೋಷಕರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದಿಲ್ಲ. ಹಾಗೂ ಇವರಿಗೆ ಒಬ್ಬ ಅಣ್ಣ ಇದ್ದು ಅವರ ಹೆಸರು ಶೈಲೇಶ್ ಪಟೇಲ್ ಆಗಿರುತ್ತದೆ. ಇವರು ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ಟೀ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಸಹ ಗುರುತಿಸಿಕೊಂಡಿದ್ದಾರೆ. ಇವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಓಲ್ಡ್ VCA ಸ್ಟೇಡಿಯಂ ಬಳಿಯ ರಸ್ತೆಯ ಫುಟ್ಪಾತ್ ಮೇಲೆ ತಮ್ಮದೇ ಆದಂತಹ ಚಿಕ್ಕದೊಂದು ಚಹಾದ ಅಂಗಡಿಯನ್ನಿಟ್ಟುಕೊಂಡು ತಮ್ಮ ಜೀವನಕ್ಕೆ ಆದಾಯವನ್ನು ಸೃಷ್ಟಿ ಮಾಡಿಕೊಳ್ತಾ ಇರ್ತಾರೆ. ಅದಕ್ಕೂ ಮುಂಚೆ 2010ರ ಸಮಯದಲ್ಲಿ ಅವರ ಅಣ್ಣನದ್ದೇ ಆದಂತಹ ಟೀ ಶಾಪ್ ನಲ್ಲಿ ಕೆಲಸ ಮಾಡುವ ಮೂಲಕ ಟೀ ಮಾಡುವುದನ್ನು ಕಲಿಯುತ್ತಾ ಇರ್ತಾರೆ. ಹಾಗೂ ಅವರ ಅಣ್ಣನಿಗೆ ಸಹಾಯವನ್ನು ಸಹ ಇವರು ಅಲ್ಲಿ ಮಾಡ್ತಾ ಇರ್ತಾರೆ. ಕೋವಿಡ್ ನಿಂದಾದ ಲಾಕ್ಡೌನ್ ಗಿಂತ ಮುಂಚೆಯೇ ಇವರು ಟೀ ಶಾಪ್ ಅನ್ನು ಇಟ್ಟಿರುತ್ತಾರೆ. ಆದರೆ ಅವರಿಗೆ ಆಗ ಹೆಚ್ಚಾದ ವ್ಯಾಪಾರವಾಗಲಿ ಯಾವುದೇ ತರಹದ ಪ್ರಚಾರವಾಗಲಿ ಇರಲಿಲ್ಲ. ಟಿಕ್ ಟಾಕ್ ನಲ್ಲಿ ಕೇವಲ ಟೈಮ್ ಪಾಸ್ ಗಾಗಿ ಮಾಡಿ ಬಿಡುತ್ತಿದ್ದ ಇವರ ವಿಡಿಯೋಗಳು ನಿಧಾನವಾಗಿ ಹೆಚ್ಚೆಚ್ಚು ಜನರಿಗೆ ತಲುಪುತ್ತಾ ಹೋಗುತ್ತವೆ. ಅದಾದ ನಂತರ 2020ರಲ್ಲಿ ಟಿಕ್ ಟಾಕ್ ಅನ್ನು ಭಾರತದ ಸರ್ಕಾರವು ಬ್ಯಾನ್ ಮಾಡುತ್ತಾರೆ. ಟಿಕ್ ಟಾಕ್ ಭಾರತಕ್ಕೆ ಬಂದಾಗ ಜನರು ಅದನ್ನು ಹೆಚ್ಚೆಚ್ಚು ಉಪಯೋಗಿಸುತ್ತಿದ್ದಾಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾ ಆಪ್ಗಳಿಗೆ ನಷ್ಟ ಉಂಟಾಗುತ್ತದೆ. ಟಿಕ್ ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತಿದ್ದಂತೆಯೇ ಅದನ್ನು ಸದುಪಯೋಗ ಮಾಡಿಕೊಂಡ ಇನ್ಸ್ಟಾಗ್ರಾಮ್ ತಂಡದವರು ರೀಲ್ಸ್ ಎನ್ನುವಂತಹ ಹೊಸ ಅಪ್ಡೇಟ್ ಒಂದನ್ನು ಬಿಟ್ಟು ಸರಿಯಾದ ಸಮಯಕ್ಕೆ ಭಾರತೀಯರ ಗಮನ ಸೆಳೆದು ತನ್ನೆಡೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಅದೇ ಸಮಯದಲ್ಲಿ ಡಾಲಿ ಚಾಯ್ವಾಲಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ವಿಚಿತ್ರವಾದ ಉಡುಗೆಯಿಂದ ವಿಶಿಷ್ಟವಾಗಿ ಚಹಾ ಮಾಡುವ ರೀತಿಯನ್ನು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡುವ ಮೂಲಕ ಭಾರತದಾದ್ಯಂತ ಹೆಚ್ಚು ಜನರ ಗಮನ ಸೆಳೆಯುತ್ತಾರೆ. ಅಂಗಡಿಗೆ ಬಂದ ಗ್ರಾಹಕರ ಕೈ ಹಿಡಿದು ಚಹಾ ಕೊಡುವ ರೀತಿ, ಕೊನೆಯದಾಗಿ ಬಿಲ್ ಕೊಟ್ಟಾದ ಮೇಲೆ ಪ್ರತಿಯೊಬ್ಬರಿಗೆ ಏಲಕ್ಕಿಯನ್ನು ಕೊಡುವ ರೀತಿಯಿಂದ ಜನರು ಹೆಚ್ಚಾಗಿ ಇವರಿಗೆ ಆಕರ್ಷಿತರಾಗುತ್ತಾರೆ. ಇದರಿಂದ ಇವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಹೆಚ್ಚಾದ ಫಾಲೋವರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ಹಲವಾರು ಫೇಮಸ್ ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಫುಡ್ ವ್ಲಾಗರ್ಸ್ ಇವರ ಸಂದರ್ಶನವನ್ನು ಮಾಡಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಜನರಿಗೆ ತೋರಿಸಿದ್ದರಿಂದ ಇವರಿಗೆ ಇನ್ನೂ ಹೆಚ್ಚಾದ ಜನಪ್ರಿಯ ಸಿಗುವುದಕ್ಕೆ ಕಾರಣ ಆಯಿತು. ಸದ್ಯಕ್ಕೆ ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 30 ಲಕ್ಷ ಫಾಲೋವರ್ಸ್ ಗಳನ್ನು ಇವರು ಹೊಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್, CEO ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್, ಇವರು ಭಾರತಕ್ಕೆ ಬಂದು ಡಾಲಿ ಚಾಯ್ವಾಲಾ ಅವರ ಹತ್ತಿರ ಚಹಾ ಮಾಡಿಸಿಕೊಂಡು ಕುಡಿದು ಹೋಗುತ್ತಾರೆ. ಅದನ್ನು ಬಿಲ್ ಗೇಟ್ಸ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪ್ರಕಟಿಸಿದ್ದರಿಂದ ಡಾಲಿ ಚಾಯ್ವಾಲಾ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ದುಬೈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇವರೊಂದಿಗೆ ರೀಲ್ಸ್ ಮಾಡುವ ಮೂಲಕ ಮತ್ತಷ್ಟು ಪ್ರಚಾರವನ್ನು ಇವರು ಪಡೆಯುತ್ತಿದ್ದಾರೆ. ದುಬೈನಲ್ಲಿ ಕಾಸ್ಟ್ಲಿ ಕಾರ್ಸ್, ಕಾಸ್ಟ್ಲಿ ಕ್ಲಾತ್, ಕಾಸ್ಟ್ಲಿ ಹೋಟೆಲ್ಗಳಲ್ಲಿ ಇವರು ತಂಗುತ್ತಿದ್ದನ್ನು ನೋಡಿ ನೆಟ್ಟಿಗರು ಡಾಲಿ ಚಾಯ್ವಾಲಾ ಅವರು ಭಾರತದ ಶಿಕ್ಷಣ ನೀತಿಗೆ ಒಂದು ದೊಡ್ಡ ಸವಾಲಾಗಿದ್ದಾರೆ ಎಂದು ಟೀಕಿಸಿದ್ದಾರೆ.
ನೋಡಿದ್ರಲ್ಲ ಗಾಯ್ಸ್, ನೋಡೋಕೆ ಅಸಹ್ಯವಾಗಿದ್ರು, ಬಡತನದಲ್ಲಿದ್ರು, ಎಷ್ಟೇ ಕಷ್ಟ ಇದ್ರು ತಮ್ಮದೇ ಆದಂತ ವಿಶೇಷ ಶೈಲಿಯಿಂದ ಇವರು ಪ್ರಪಂಚದಾದ್ಯಂತ ಇರುವ ಜನರನ್ನ ತಮ್ಮೆಡೆಗೆ ಸೆಳೆದುಕೊಳ್ಳೋ ಹಾಗೆ ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಏನೇ ಒಂದು ಕುಂಠಿತ ಇದ್ರೂ ಅದು ನಮ್ಮ ಒಳ್ಳೆಯದಕ್ಕೆ ಅಂದುಕೊಂಡು ಅದರಿಂದ ನಾವು ಪಾಸಿಟಿವ್ ಆಗಿ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಾಲಿ ಚಾಯ್ವಾಲಾ. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಡಾಲಿ ಚಾಯ್ವಾಲಾ ಅವರ ಸಕ್ಸಸ್ಫುಲ್ ಸ್ಟೋರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಮತ್ತೆ ಸಿಗೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಕ್ಸಸ್ಫುಲ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಅಲ್ಲಿವರೆಗೂ ನನಗಿದ್ರು ಒಂಥರ ಸಂತೋಷ.